ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇವತ್ತು ನಾನೊಂದು ಹೆಲ್ತಿ ವೆಯ್ಟ್ ಲಾಸ್ ರೆಸಿಪಿ ತಂದಿದ್ದೀನಿ. ಇಲ್ಲಿ ನಾನು ನೆನೆಸಿಟ್ಟಿರೋ ಕಡಲೆಕಾಳು ಮತ್ತು ಹೆಸರು ಕಾಳು, ಅದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಆ್ಯಂಡ್ ಹಾಗೆ ಖಾರಕ್ಕೆ ಎಷ್ಟು ಬೇಕು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಆ್ಯಂಡ್ ಹಾಗೆ ಜೀರಿಗೆ ಹಾಕ್ತಾಯಿದ್ದೀನಿ. ಆ್ಯಂಡ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸಹ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ನೀರು ಹಾಕ್ತಿಲ್ಲ, ಮೊಸರು ಹಾಕ್ತಿದ್ದೀನಿ. ಸೊ ನೀವು ನೀರು ಸಹ ಹಾಕ್ಬೋದು. ಮೊಸರು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ಜಾಸ್ತಿ ನೀರು ಹಾಕಬಾರ್ದು. ಅದಕ್ಕೆ ನಾವು ರವೆ ಹಾಕ್ತಾಯಿದ್ದೀನಿ 1 ಕಪ್ಪಷ್ಟು. ಆ್ಯಂಡ್ ನಾನಿಲ್ಲಿ ಕ್ಯಾರೆಟು, ಸ್ವೀಟ್ ಪೊಟ್ಯಾಟೊ, ಗೆಣಸು ತೊಗೊಂಡಿದ್ದೀನಿ, ಈರುಳ್ಳಿ ಹಾಕ್ತಿದ್ದೀನಿ. ನೀವು ಕಾರ್ನ್ ಹಾಕ್ಬೋದು, ಕ್ಯಾಪ್ಸಿಕಮ್, ಯಾವುದೇ ರೀತಿಯ ತರಕಾರಿ ಹಾಕ್ಬೋದು. ನಾನಿಲ್ಲಿ ಹೆಲ್ತಿ ಪ್ರೋಟೀನ್ ಪವರ್ ಪ್ಯಾಕ್ ಸ್ಯಾಂಡ್ವಿಚ್ ಥರ ಮಾಡ್ತಿರೋದು. ಸೊ ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಎಣ್ಣೆ ಹಾಕ್ಬಿಡಿ, ತುಪ್ಪ ಇಲ್ಲಾಂದರೆ ಬಟರ್ ಆ್ಯಡ್ ಮಾಡಿ, ಅದು ಸ್ವಲ್ಪ ಮೇಲೆ ಕಡೆ ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ ನಾನು. ಇದ್ರ ಜೊತೆ ಕಾಂಬಿನೇಷನ್ ಏನೂ ಬೇಡ, ಹಾಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೀವು ಬೇಕಿದ್ರೆ ಮೇಲೆ ಎಳ್ಳು ಸಹ ಆ್ಯಡ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ. ಹೊಟ್ಟೆ ತುಂಬ ಫುಲ್ ಆಗುತ್ತೆ, 2 ತಿಂದರೆ ಸಾಕು. ವೆಯ್ಟ್ ಲಾಸ್ ಮಾಡೋರಿಗೆ ಒಳ್ಳೆ ರೆಸಿಪಿ ಇದು. ಸೊ ನಾನಿಲ್ಲಿ ರೆಸಿಪಿ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ನನ್ನ ಮಗಳು ಏನು ಮಾಡ್ತಿದ್ದಾಳೆ ಅಂತ. ಖಾಲಿ ಖಾಲಿ ಬೂತಿದ್ದಾನೆ ಇವಾಗ. ನೋಡು ಅಲ್ಲೆಲ್ಲ ಚೆಲ್ಕೊಂಡು ಸೊಳ್ಳೆ ನೋಡಿ, ಸೊಳ್ಳೆ. ಸೊ ಫ್ರೆಂಡ್ಸ್, ನಾನು ವ್ಲಾಗ್ನ ನೆಕ್ಸ್ಟ್ ಡೇ ಅಂತ ಹೇಳಿದರೆ ಸಂಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾವು ಹೊರಟಿರೋದು ಸಂತೋಷ್ ಅವರ ಮಾವ ಮನೆಗೆ. ನಮ್ಮ ಮನೇಲಿ ಪಿತೃಪಕ್ಷ ಇಟ್ಕೊಂಡಿದ್ದಾರೆ, ಹಾಗೂ ಸಂತೋಷ್ ಅವ್ರ ಮನೆಯಲ್ಲೂ ಇಟ್ಕೊಂಡಿದ್ದಾರೆ. ಈ ಕಡೆ ಗಂಡನ ಮನೆಯೂ ಬಿಟ್ಕೊಡೋಕ್ಕಾಗಲ್ಲ, ಈ ಕಡೆ ತವ್ರ ಮನೆಯೂ ಬಿಟ್ಕೊಡೋಕ್ಕಾಗಲ್ಲ, ಎರಡೂ ಮ್ಯಾನೇಜ್ ಮಾಡಬೇಕು. ಸೊ ಹಾಗಾಗಿ ಹೊರಟಿದ್ದೀವಿ. ಆ್ಯಂಡ್ ನನಗಂತೂ ಹಲ್ಲು ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಶುಕ್ರವಾರದಿಂದ ಸ್ಟಾರ್ಟ್ ಆಗಿರೋದು. ಮಾತ್ರೆ ತಗೊಂಡ್ರೂ ಕಮ್ಮಿ ಆಗ್ತಿಲ್ಲ. ಸೊ ಹಾಗಾಗಿ ಸಂತೋಷ್ ಟ್ಯಾಬ್ಲೆಟ್ ತೊಗೊಂಬರಕ್ಕೆ ಹೋಗಿದ್ದಾರೆ. ಸಿಕ್ಕಾಪಟ್ಟೆ ಹಲ್ಲು. ಈ ಕ್ಲೈಮೇಟ್ ಬಂತು ಅಂತ ಹೇಳಿದ್ರೆ, ನನಗೆ ಚಳಿಗಾಲ ಸ್ಟಾರ್ಟ್ ಆಯಿತು ಅಂದರೆ ತುಂಬಾ ವಿಪರೀತವಾದ ಹಲ್ಲು ಬರುತ್ತೆ. ಅದು ಚೆಕ್ ಮಾಡಿಸಿ ಏನು ಮಾಡಿಸಿದ್ರು ಹಾಗೇ ಇರುತ್ತೆ. ಸೊ ಟ್ಯಾಬ್ಲೆಟ್ ಎಲ್ಲ ತಗೊಂಡು, ಆ್ಯಸ್ ಯೂಶ್ವಲ್ ಟ್ರಾಫಿಕ್ ಇದ್ದೇ ಇರುತ್ತೆ, ನೀವೇನೂ ಮಾಡೋಕ್ಕಾಗಲ್ಲ, ಬೆಂಗಳೂರು ಹಾಗಿದೆ. ಸೊ ನನ್ನ ಎಕ್ಸ್ ಕಂಪನಿದು, ಮುಂಚೆ ನಾನು ಇದೇ ಎಕೋ ಸ್ಪೇಸಲ್ಲಿ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೆ. ಆ್ಯಂಡ್ ಇವರು ಸಂತೋಷ್ ಅವರ ಅಜ್ಜಿ ತಾತ, ಅವ್ರಿಗೆ ಪೂಜೆ ಮಾಡ್ತಿರೋದು. ಏ ಗುಂಡು, ಟೇಕ್ ದಿಸ್. ಸ್ವಲ್ಪ ದೊಡ್ಡದು ಅದು ನಿಮ್ಮ ಕೈ ಇಟ್ಕೊಂಡಿರೋದು. ಗುಡ್. ಓಯ್, ಬೂವ ಕೊಡ, ಬೂವ ಇವ್ರು ಹಾಕ್ತಾರೆ, ಕೊಡ್ತಾರೆ, ಹಾಕ್ತಾರೆ, ಕೊಡ್ತಾರೆ, ಹಾಕ್ತಾರೆ. ಅವಳು ಫೋಟೋ ಕಳಿಸು ನನಗೆ ವಾಟ್ಸಪ್ಪಲ್ಲಿ. ಸೊ ಫ್ರೆಂಡ್ಸ್, ನಾವು ಈ ರೀತಿಯಾಗಿ ಎಡೆ ಇಡೋದು, ಅವ್ರಿಗೆ ಏನೇನು ಇಷ್ಟ ಆಗುತ್ತೋ ಅದೆಲ್ಲ ಇಡ್ತೀವಿ. ಆ್ಯಂಡ್ ಒಂದು ಎಡೆಯಲ್ಲಿ ಮಾತ್ರ ವೆಜ್ ಮಾತ್ರ ಇರ್ತೀವಿ, ಅದನ್ನು ಹಸು ಕೊಡೋದಕ್ಕೆ. ಇನ್ನೊಂದು ಎಡೆಯಲ್ಲಿ ಅಡುಗೆ ಎಲ್ಲ ಏನು ಮಾಡಿರ್ತೀರೋ ಅದನ್ನು ಇಟ್ಟು ಕಾಗೆಗಿಡ್ತೀವಿ. ಸೊ ನಿಮ್ಮ ಮನೇಲಿ ಹೇಗೆ ಪಿತೃಪಕ್ಷ ಮಾಡ್ತೀರಾ ಅನ್ನೋದನ್ನು ನನಗೂ ಕಮೆಂಟಲ್ಲಿ ತಿಳಿಸಿ, ನಾನು ತಿಳ್ಕೊಳ್ತೀನಿ. ಎಲ್ಲ ಮುಚ್ಚಿಟ್ಬಿಟ್ಲು ಅವಳೆ. ಬಾ, ಕಮ್.
ಥ್ಯಾಂಕ್ಸ್ ಹೇಳಿದ ಅಜ್ಜಿಗೆ. ಹಲೋ ಥ್ಯಾಂಕ್ಸ್. ನನಗೆ ಮೊಮ್ಮಗೆ ಅಲ್ಲಿ ತಾತಾಗೆ ತಾತ ಕೊಟ್ಬಿಡು ಹೋಗು. ತಾತ ಕೊಡೋಗೊಂದು. ತಾತ ಕೊಟ್ಬಿಡು. ನನಗೆ ನನಗೆ ಕೊಡ. ಅದೇ ಹೇಳ್ದೆ ನಾನು ಆಲ್ರೆಡಿ. ಮುದ್ದೆ ನಿನ್ನೆನೆ ಹೇಳ್ತಾ ಇದ್ದೆ, ಅದಕ್ಕೆ ಮುದ್ದೆ ಮಾಡಿದಾರೆ ನೋಡು ಅಂತ. ಸೊ ನಾನಿಲ್ಲಿ ಸಂತೋಷ್ ಹತ್ರ ಹೇಳ್ತಿದ್ದೆ ನಿಮ್ಮ ಮನೇಲೆಲ್ಲ ಮುದ್ದೆ ಮಾಡಲ್ವಾ ಅಂತ. ಸೊ ಇವತ್ತು ನೋಡಿದ್ರೆ ಮುದ್ದೆನೇ ಬಡಿಸಿದ್ದಾರೆ ಊಟಕ್ಕೆ. ಅದನ್ನೇ ಸಂತೋಷ್ ಎಲ್ಲರಿಗೂ ಹೇಳ್ತಿದ್ರು. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಹೊರಟಿರೋದು ನನ್ನ ಮನೆಗೆ, ನಮ್ಮ ಮನೆಗೆ. ಸೊ ಅಕಿರಾಗೆ ಫಸ್ಟ್ ಟೈಮ್ AC ಬಸ್ ಎಕ್ಸ್ಪೀರಿಯೆನ್ಸ್. ತುಂಬ ಅಂದರೆ ತುಂಬ ಖುಷಿ ಪಡ್ತಾಯಿದ್ಲು. ಅವಳಿಗೆ ಬಸ್ ಜರ್ನಿ ಏನೋ ತುಂಬ ಖುಷಿ ಆಗುತ್ತೆ. ಇಲ್ಲಿ ನೋಡ್ತಿದ್ದೀರಲ್ಲ, ಇವ್ರು ನಮ್ಮ ತಾತಾಗೂ ನಮ್ಮ ಡ್ಯಾಡಿಗೂ ಸಾಂಬ್ರಾಣಿ ಹಾಕಿ ಪೂಜೆ ಮಾಡಿ ಊಟ ಎಲ್ಲ ಮಾಡಿದೆ ನೈಟ್ 7:30 ಹಂಗೆ. ಹಾಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ. ನಿಮಗೆ ಯಾರು ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಹೇಳಿ. ಸೊ ಈಗ ಸದ್ಯಕ್ಕೆ ನನಗೆ ಯಾರೂ ಫೇವ್ರೆಟ್ ಅಂತ ಇಲ್ಲ. ಸೊ ಬಿಗ್ ಬಾಸ್ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಯಾರು ಫೇವ್ರೇಟ್ ಅಂತ ಕಮೆಂಟಲ್ಲಿ ತಿಳಿಸಿ. ನಾನಂತೂ ಬಿಗ್ ಬಾಸ್ ನೋಡೋದೇ ಸುದೀಪ್ ಅವ್ರಿಗೋಸ್ಕರ. ಸೊ ನಿಮಗೂ ಸುದೀಪ್ ಸರ್ ಇಷ್ಟ ಅಂತ ಹೇಳಿದ್ರೆ ಒಂದು ಲೈಕ್ ಇರಲಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಬಯಸ್ತೀನಿ. ಸೊ ಈ ವ್ಲಾಗ್ನ ಎಂಡ್ ಮಾಡೋ ಟೈಮ್ ಬಂತು. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.